ನಮಸ್ಕಾರ ಸ್ನೇಹಿತರೆ. ಇಂದಿನ ಕಥಾಭಾಗದಲ್ಲಿ ಕಾಶಿರಾಜ ತನ್ನ 3 ಜನ ಪುತ್ರಿಯರನ್ನ ಸ್ವಯಂವರಕ್ಕೆ ಒಳಪಡಿಸ್ತಾನೆ. ಆ ಸ್ವಯಂವರಕ್ಕೆ ಹಸ್ತಿನಾವತಿಗೆ ಆಹ್ವಾನ ಇಲ್ಲದರಿಂದ ಭೀಷ್ಮನಿಗೆ ತುಂಬ ಕೋಪ ಬರುತ್ತೆ. ತನ್ನ ತಾಯಿ ಸತ್ಯವತಿಯ ಅನುಮತಿಯ ಮೇರೆಗೆ ಆ ಸ್ವಯಂವರಕ್ಕೆ ಅವನು ನುಗ್ಗುತ್ತಾನೆ. ಆಹ್ವಾನ ಇಲ್ಲದೇ ಇದ್ರೂ ಅಲ್ಲಿ ಹೋಗ್ತಾನೆ. ಅಲ್ಲಿ ಅವನ ದಿಟ್ಟತನದಿಂದ, ಅವನ ಗಾಂಭೀರ್ಯದಿಂದ, ಅವನ ಶೌರ್ಯದಿಂದ ಎಲ್ಲರನ್ನೂ ಹಿಮ್ಮೆಟ್ಟಿಸಿ ಆ 3 ಜನ ಅಂಬೆ, ಅಂಬಾಲಿಕೆ ಮತ್ತು ಅಂಬಿಕೆ, ಈ 3 ಜನ ಹೆಣ್ಣು ಮಕ್ಕಳನ್ನು ತನ್ನ ತಮ್ಮ ವಿಚಿತ್ರವೀರ್ಯನಿಗೆ ಮದುವೆ ಮಾಡಿಸ್ಬೇಕು ಅಂಥೇಳಿ ಅವನಲ್ಲಿಂದ ರಾಕ್ಷಸ ವಿಧಿನಲ್ಲಿ ಅವ್ರನ್ನ ಕರ್ಕೊಂಡು ಬರ್ತಾನೆ ಹಸ್ತಿನಾವತಿಗೆ. ಮುಂದೆ ಅದರಲ್ಲಿ ಅಂಬೆ, ಅಂಬಾಲಿಕೆ ಮತ್ತು ಅಂಬಿಕೆ ಈ 3 ಜನ ಹಸ್ತಿನಾವತಿಗೆ ಬಂದ ನಂತರ ಕೆಲ ದಿನಗಳ ಕಾಲ ಅವರು ಆ ರಾಜ್ಯಕ್ಕೆ ಹೊಂದಿಕೊಳ್ಳೋ ಥರ ಸ್ವಲ್ಪ ಸಮಯವನ್ನು ಕೊಡ್ತಾನೆ. ಆಮೇಲೆ ಒಂದು ದಿನ ಆ 3 ಜನ ಹೆಣ್ಣು ಮಕ್ಕಳನ್ನು ಕರೆದು, ನಿಮ್ಮನ್ನು ನಾನು ಇಲ್ಲಿಗೆ ಕರೆತಂದಿದ್ದು ನನ್ನ ತಮ್ಮನಾದ ವಿಚಿತ್ರ ವೀರ್ಯನನ್ನು ಒರೆಸಬೇಕು ಅಂಥೇಳಿ, ನೀವು 3 ಜನ ಅವನನ್ನು ಒರೆಸಬೇಕು ಅಂಥೇಳಿ ಅವನು ಆದೇಶವನ್ನು ನೀಡ್ತಾನೆ. ಮೊದಲೇ ಈ ಭೀಷ್ಮನ ಶೌರ್ಯ ಪರಾಕ್ರಮಗಳಿಗೆ ಬೆದರಿ ಬೆಂಡಾಗಿದ್ದಂಥ ಈ 3 ಜನಗಳಲ್ಲಿ ಅಂಬಿಕೆ ಮತ್ತು ಅಂಬಾಲಿಕೆ ಇವರಿಬ್ಬರು ಅವನ ಆದೇಶದಂತೆ ಇದಕ್ಕೆ ಒಪ್ಪಿ ಅವರ ಅರಮನೆ ಒಳಗಡೆ ಹೋಗ್ತಾರೆ. ಅಂದರೆ ಅವರು ವಿಚಿತ್ರವೀರ್ಯನ ಒರೆಸೋದಕ್ಕೆ ಸಮ್ಮತಿಯನ್ನು ಸೂಚಿಸಿ ಅವರ ಅರಮನೆ ಒಳಗೆ ಹೋಗ್ತಾರೆ. ಆದರೆ ಅಂಬೆ ಮಾತ್ರ ಅದನ್ನು ವಿರೋಧಿಸ್ತಾಳೆ. ನಾನು ವಿಚಿತ್ರವೀರ್ಯನನ್ನು ಒರೆಸಲಾರೆ. ಕಾರಣ ಕೇಳ್ತಾವನು, ಯಾಕೆ ಹೀಗೆ ಅಂತೇಳಿ. ನಾನು ಆ ಒಂದು ಸ್ವಯಂವರದ ಹಿಂದಿನ ದಿನ ಒಬ್ಬ ರಾಜ, ಶಾಲ್ಯ ಎಂಬ ರಾಜ, ಸೌಭ ದೇಶದ ಶಾಲ್ಯ ಎಂಬ ರಾಜ ನಾನು ಉದ್ಯಾನವನದಲ್ಲಿದ್ದಾಗ ಭೇಟಿಯಾಗಿದ್ದ. ನನ್ನನ್ನು ಕಂಡು ಅವನು ಆಗಲೇ ಮೋಹಿತನಾಗಿದ್ದ. ನೀನು ನನ್ನನ್ನು ಒರೆಸುವೆಯಾ ಅಂಥೇಳಿ ಕೇಳಿದ್ದ. ನಾನು ಇಂದಿನ ದಿನವೇ ಸ್ವಯಂವರದಲ್ಲಿ ನಾನು ನಿನಗೇ ಮಾಲೆ ಹಾಕ್ತೀನಿ ಅಂಥೇಳಿ ನನ್ನ ಮನಸ್ಸನ್ನು ಆಗಲೇ ಅವನಿಗೆ ಕೊಟ್ಟಿದ್ದೇನೆ. ಆದ್ದರಿಂದ ನಾನು ವಿಚಿತ್ರವೀರ್ಯನನ್ನು ಒರೆಸೋದಕ್ಕಾಗಲ್ಲ ಅಂಥೇಳಿ ಅವಳು ಖಡಾಖಂಡಿತವಾಗಿ ಅಂಬೆ ಹೇಳ್ತಾಳೆ. ಭೀಷ್ಮ ಮೊದಲೇ ಇವನು ನ್ಯಾಯಸಮ್ಮತವಾಗಿ ನಡ್ಕೊಳ್ತಕ್ಕಂಥವನು. ಪರಪುರುಷನನ್ನು ಒರೆಸಿದಂಥ ಸ್ತ್ರೀಯನ್ನು ಈ ರಾಜ್ಯಕ್ಕೆ ರಾಣಿಯನ್ನಾಗಿ ಮಾಡಿ ನೋಡುವುದು ಅವನಿಗೆ ಇಷ್ಟ ಆಗಲ್ಲ. ಇದು ತಪ್ಪಾಗುತ್ತೆ ಅಂಥೇಳಿ ಅವನು ಆಲೋಚನೆ ಮಾಡಿ ಸಮ್ಮತಿಯನ್ನು ಸೂಚಿಸ್ತಾನೆ. ಆಯಿತು, ನೀನು ಶಾಲ್ಯನ ಬಳಿ ಹೋಗ್ಬೋದು, ಸೌಭರಾಜನ ಬಳಿ ಹೋಗ್ಬೋದು, ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾನೆ. ನೋಡಿ, ಅಂಬೆಗೆ ಬಹಳ ಖುಷಿಯಾಗುತ್ತೆ. ಯಾಕೆಂತಂದರೆ ಇವನು ನನ್ನ ಕೋರಿಕೆಯನ್ನು ಮನ್ನಿಸ್ದ ಅಂಥೇಳಿ ಖುಷಿಯಾಗುತ್ತೆ. ಹಾಗೆ ಭೀಷ್ಮ ಇವನು ಶಾಲ್ಯರಾಜ ಸೌಭರಾಜ್ಯಕ್ಕೆ ಹೋಗೋದಕ್ಕೆ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾನೆ. ಅಂಬೆ ಹಲವಾರು ದಿನಗಳ ಕಾಲ ಘೋರಾರಣ್ಯದಲ್ಲಿ ಪ್ರಯಾಣ ಮಾಡಿ ಕೊನೆಗೂ ರಾಜ್ಯವನ್ನು ತಲುಪಿ ಆ ಶಾಲ್ಯನನ್ನು ಭೇಟಿ ಆಗ್ತಾಳೆ. ಶಾಲ್ಯನನ್ನು ಭೇಟಿ ಆದರೆ ಶಾಲ್ಯ ಮಹಾರಾಜ ಈ ಅಂಬೆಯನ್ನು ನೋಡಿ ಮುಖ ತಿರಸ್ಕರಿಸ್ತಾನೆ. ಅಂಬೆ ಕೇಳ್ತಾಳೆ, ಯಾಕೀಗೆ? ನನ್ನನ್ನು ಇಷ್ಟಪಟ್ಟಿದ್ದೆ, ನನ್ನನ್ನು ಒರೆಸಬೇಕು ಅಂತ ಹೇಳಿದ್ದೆ, ಹಾಗಾಗಿ ನಾನು ಭೀಷ್ಮನನ್ನು ತೊರೆದು ಹಸ್ತಿನಾವತಿಯನ್ನು ತೊರೆದು ಬಂದಿದ್ದೀನಿ ಅಂಥೇಳಿ ವಿಧವಾಗಿ ಕೇಳ್ಕೊಳ್ತಾಳೆ. ಆದರೆ ಅವನು ಹೇಳ್ತಾನೆ, ನೀನು ಪರಪುರುಷನ ಬಳಿ ಇದ್ದು ಬಂದವಳು, ಅಂದರೆ ನೀನು ಜಾರಿಣಿ ಇದೆಯಾ, ಅಂದರೆ ನಡತೆ ಕೆಟ್ಟವಳು ಇದೆಯಾ, ಅವನನ್ನು ಮೋಹಿಸಿ ಅವನ ಜೊತೆ ಹೋಗಿದೆಯಾ, ಮತ್ತೆ ನನ್ನ ಬಳಿ ಬಂದಿದೆಯಾ ಅಂಥೇಳಿ ಅವನು ತಿರಸ್ಕಾರದ ಮಾತನ್ನು ಆಡ್ತಾನೆ.
ಕೊನೆಗೂ ಅವನು ಮದುವೆ ಆಗೋದಕ್ಕೆ ಒಪ್ಕೊಳ್ಳೋದಿಲ್ಲ. ಅಂಬೆಗೆ ಭಾಳ ಬೇಸರ ಆಗುತ್ತೆ, ದುಃಖ ಆಗುತ್ತೆ, ತುಂಬಾ ಖೇದಗೊಳ್ತಾಳೆ ಅವಳು. ಮತ್ತೆ ಅವಳು ಪುನಃ ಹಸ್ತಿನಾವತಿಗೆ ಬರ್ತಾಳೆ. ಬಂದು ಭೀಷ್ಮನಲ್ಲಿ ಇವಳ ನಡೆದಿದ್ದನ್ನೆಲ್ಲ ವಿವರಿಸ್ತಾಳೆ. ಅತ್ಯಂತ ವಾಗ್ಯುದ್ಧವೇ ನಡೆದೋಗುತ್ತೆ ಅವರಿಬ್ಬರ ಮಧ್ಯೆ, ಭೀಷ್ಮ ಮತ್ತು ಅಂಬೆ ಮಧ್ಯೆ. ಅಂಬೆ ಏನು ಹೇಳ್ತಾಳೆ, ನಿನ್ನಿಂದ ಆ ಶಾಲ್ಯರಾಜ ನನ್ನನ್ನು ತಿರಸ್ಕರಿಸ್ತಾಳೆ, ಈಗ ನೀನೇ ನನ್ನನ್ನು ಮದುವೆ ಆಗಬೇಕು ಅಂತ ಕೇಳ್ಕೊಳ್ತಾಳೆ. ಆದರೆ ಭೀಷ್ಮ ಆ ಜನ್ಮಾರ್ಕ ಅವನು ಮದುವೆ ಆಗಲ್ಲ ಅಂತ ಬ್ರಹ್ಮಚರ್ಯವನ್ನು ಅನುಸರಿಸ್ತೀನಿ ಅಂತೇಳಿ ಆಲ್ರೆಡಿ ಅವನು ಪ್ರಮಾಣ ಮಾಡಿಬಿಟ್ಟಿರ್ತಾನೆ. ಪ್ರಮಾಣ ಮಾಡಿದ ಭೀಷ್ಮ ಮದುವೆ ಆಗೋದಕ್ಕೆ ಒಪ್ಕೊಳ್ಳಲ್ಲ. ಆದರೆ ಈ ಅಂಬೆಗೆ ಬೇರೆ ದಾರಿ ಇರಲ್ಲ, ಕೋಪಗೊಳ್ತಾಳೆ, ಕ್ಷುದ್ರಳಾಗ್ತಾಳೆ. ಅವನ ಮೇಲೆ ತುಂಬ ಬೇಸರಗೊಂಡು ಘೋರಾರಣ್ಯಕ್ಕೆ ಪ್ರವೇಶ ಮಾಡ್ತಾಳೆ. ಘೋರಾರಣ್ಯವನ್ನು ಪ್ರವೇಶ ಮಾಡಿ ಅಲ್ಲಿರ್ತಕ್ಕಂಥ ಋಷಿಮುನಿಗಳು ನಿನಗೆ ತಕ್ಕ ಶಿಕ್ಷೆಯನ್ನು ಕೊಡ್ತೀನಿ, ಅವನ ಮೇಲೆ ಸಿಟ್ಕೊಳ್ತಾಳೆ ಅವಳು. ನಿನಗೆ ತಕ್ಕ ಶಾಸ್ತಿಯನ್ನು ಮಾಡ್ತೀನಿ ನಾನು, ಅಷ್ಟು ಸುಲಭವಾಗಿ ನಿನ್ನನ್ನು ಬಿಡೋದಿಲ್ಲ, ನೀನು ನನ್ನ ಜೀವನವನ್ನು ಹಾಳು ಮಾಡಿದೀಯಾ ಅಂಥೇಳಿ ಅವಳು ಘೋರಾರಣ್ಯಕ್ಕೆ ಹೋಗ್ತಾಳೆ. ಅಲ್ಲಿ ಘೋರಾರಣ್ಯದಲ್ಲಿ ಅರಣ್ಯಗಳಲ್ಲಿ ಋಷಿಮುನಿಗಳು ತಪಸ್ಸು ಮಾಡೋದು ಸರ್ವೇ ಸಾಮಾನ್ಯ ಆಗಿನ ಒಂದು ಕಾಲದಲ್ಲಿ. ಅಲ್ಲಿ ಅಕೃತ ವರ್ಣ ಅಂಥೇಳಿ ಇವನು ಪರಶುರಾಮನ ಶಿಷ್ಯನ ಗಮನಕ್ಕೆ ಈ ಅಂಬೆಯ ವಿಚಾರ ಬರುತ್ತೆ. ಪರಶುರಾಮನ ಶಿಷ್ಯ ಅಕೃತವರ್ಣನ ವರಾಣ ಏನು ಮಾಡ್ತಾನೆ, ಪರಶುರಾಮನ ಗಮನಕ್ಕೆ ತರ್ತಾನೆ. ಪರಶುರಾಮನ ಗಮನಕ್ಕೆ ತರ್ತೀನಿ ನಾನು ಈ ವಿಚಾರವನ್ನು. ಆ ಭೀಷ್ಮ ಪರಶುರಾಮನ ಶಿಷ್ಯ, ನನ್ನ ಗುರುಗಳಾದಂಥ ಪರಶುರಾಮರು ಆ ಭೀಷ್ಮನಿಗೆ ತಕ್ಕ ಶಿಕ್ಷೆಯನ್ನು ಶಾಸ್ತ್ರವನ್ನು ಮಾಡ್ತಾರೆ ಅಂಥೇಳಿ ಅಂಬೆಯನ್ನು ಸ್ವಲ್ಪ ಸಮಾಧಾನಪಡಿಸಿ ಅವನು ಅಂಬೆಯನ್ನು ಪರಶುರಾಮರ ಬಳಿ ಕರೆದುಕೊಂಡು ಹೋಗ್ತಾಳೆ. ಪರಶುರಾಮರು ಅಂತಂದರೆ ಗುರುಗಳಲ್ಲಿ ಭಾಳ ಶ್ರೇಷ್ಠರಾದಂಥವ್ರು, ಇವರು ಭಾಳ ಕೋಪಗೊಳ್ತಾರೆ. ತನ್ನ ಶಿಷ್ಯ ಭೀಷ್ಮ ಒಬ್ಬ ಹೆಣ್ಣು ಮಕ್ಕಳ ಜೊತೆ ಈ ರೀತಿಯಾಗಿ ಅನುಚಿತವಾಗಿ ನಡ್ಕೊಂಡ, ಇವನಿಗೆ ಸರಿಯಾದ ಶಿಕ್ಷೆಯನ್ನು ನಾನು ಕೊಡಿಸ್ತೀನಿ, ನೀನು ಸಮಾಧಾನವಾಗಿರು ಅಂಥೇಳಿ ಅಂಬೆಗೆ ಸಮಾಧಾನವನ್ನು ಅವನು ಹೇಳ್ತಾ ಹಸ್ತಿನಾವತಿಗೆ ಹೋಗ್ತಾನೆ. ಅಲ್ಲಿ ಈ ಅಕೃತವರ್ಣ ಸಹಾಯದಿಂದ ಭೀಷ್ಮನನ್ನು ಅಲ್ಲಿಗೆ ಬರಮಾಡಿಕೊಳ್ತಾನೆ. ಭೀಷ್ಮ ತನ್ನ ಗುರುಗಳು ಹಸ್ತಿನಾವತಿಗೆ ಆಗಮಿಸಿದ್ದಕ್ಕೆ ಬಹಳ ಸಂತೋಷ ಆಗುತ್ತೆ. ಭಯ ಭಕ್ತಿಯಿಂದ ಅವನು ಪರಶುರಾಮನನ್ನು ಭೇಟಿಯಾಗ್ತಾನೆ. ಪರಶುರಾಮನ ಉದ್ದೇಶ ಭೀಷ್ಮನಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸ್ಬೇಕು, ತಕ್ಕ ಶಾಸ್ತಿಯನ್ನು ಮಾಡಿಸ್ಬೇಕು. ಒಬ್ಬ ಹೆಣ್ಣು ಮಕ್ಕಳ ಜೊತೆ ಅನುಚಿತವಾಗಿ ನಡೆದುಕೊಂಡಿದ್ದನ್ನು ಅವರು ಸಹಿಸಲ್ಲ. ಇದು ಕಾರಣಕ್ಕಾಗಿ ಅವರನ್ನು ತರಿಸಿರ್ತಾರೆ. ಭೀಷ್ಮ ಭಕ್ತಿಯಿಂದ ಅಲ್ಲಿ ಹೋಗ್ತಾನೆ. ಮುಂದೆ ಪರಶುರಾಮ ಮತ್ತು ಭೀಷ್ಮರ ಮಧ್ಯೆ ಏನು ವಾದ ವಿವಾದ ನಡೆಯುತ್ತೆ, ಮುಂದೆ ಈ ಅಂಬೆಯ ಒಂದು ಪರಿಸ್ಥಿತಿ ಏನಾಗುತ್ತೆ, ಭೀಷ್ಮರು ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಕಥಾಭಾಗದಲ್ಲಿ ನೋಡೋಣ. ನಮಸ್ಕಾರ.